ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿರ್ತೀರಾ. ಸೊ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ತಮ್ನೈಲ್ ಯಾವ ಥರ ಹಾಕಿರ್ತಾರೆ ಅಂತ ಬಿಟ್ಟು ಆ ಒಂದು ತಮ್ನೈಲ್ ನೋಡಿದ ತಕ್ಷಣವೇ ನಾವು ಇದರಲ್ಲಿ ಏನೋ ಇದೆ, ಈ ಒಂದು ವಿಡಿಯೋ ನಾವು ನೋಡಲೇಬೇಕು ಅಂತ ನಮಗೆ ಕ್ಯೂರಿಯಾಸಿಟಿ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಆ ಥರ ಒಂದು ತಮ್ನೈಲ್ನ ಯಾವ ರೀತಿ ಮಾಡೋದು ಅಂತ ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ಮೇಯ್ನಾಗಿ ಏನಪ್ಪ ಅಂದರೆ, ಒಬ್ಬರು ನಮ್ಮ ವಿಡಿಯೋನ ಕ್ಲಿಕ್ ಮಾಡಬೇಕು ಅಂದರೆ ಅದಕ್ಕೆ ಮೇಯ್ನಾಗಿ ಫಸ್ಟ್ ಏನು ಮಾಡಬೇಕು, ಥಂಬ್ನೈಲೇ ಅವ್ರಿಗೆ ಕಾಣುತ್ತೆ. ಓಕೆನಾ. ಆ ಥಂಬ್ನೈಲ್ ನೋಡಿಬಿಟ್ಟೇ ನಿಮ್ಮದು ಒಂದು ವಿಡಿಯೋ ಏನು ಮಾಡ್ತಾರೆ, ಅವರು ಕ್ಲಿಕ್ ಮಾಡಿ ವಿಡಿಯೋ ನೋಡ್ತಾರೆ. ಹಾಗಾಗಿ ಸೊ ಮೇಯ್ನಾಗಿ ನಾವು ನಮ್ಮ ಒಂದು ವಿಡಿಯೋ ರೀಚ್ ಆಗಬೇಕು ಅಂದರೆ ಥಂಬ್ನೈಲ್ನ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಮಾಡಬೇಕು. ಅದನ್ನು ಯಾವ ರೀತಿ ಮಾಡೋದು ಅಂತ ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ನೀವೆಲ್ಲ ನೋಡಿರ್ತೀರ. ಸೊ ಅವರು ತಮ್ಮೊಂದು ಫೋಟೋ ಇಮೇಜಸ್ನ ಹಾಕಿಬಿಟ್ಟು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ರಿಚ್ ಆಗಿ ಮಾಡಿ, ಡಾರ್ಕ್ ಥೀಮ್ ಒಳಗಡೆ ಮಾಡಿ ಆ ಥರ ಅಟ್ರಾಕ್ಟಿವ್ ಆಗಿ ಮಾಡಿರ್ತಾರೆ ಅಲ್ವಾ. ಸೊ ಹಾಗಾಗಿ ಹೊಸ ಯೂಟ್ಯೂಬರ್ಸ್ಗೆ ಗೊತ್ತಿರೋದಿಲ್ಲ ಯಾವ ರೀತಿ ಮಾಡೋದು ಅಂತ ಬಿಟ್ಟು. ನಾವು ಇವಾಗ ಸಿಂಪಲಾಗಿ ಲೈನ್ ಬರೆದ್ಬಿಡ್ತೀವಿ, ಅಥವಾ ಯಾವುದೋ ಒಂದು ರಿಯಲ್ ಇಮೇಜ್ನ ಹಾಕಿಬಿಟ್ಟು, ಅಂದರೆ ಏನೋ ಒಂದು ಫುಡ್ ಮಾಡಿರ್ತೀವಿ, ಆ ಫುಡ್ ಇಮೇಜ್ನ ಹಾಕಿಬಿಟ್ಟು ಏನು ಮಾಡ್ತೀವಿ, ಜಸ್ಟ್ ಇದನ್ನು ಒಂದು ಹೆಡ್ಲೈನ್ ಹಾಕಿಬಿಟ್ಟು ಟೈಟಲ್ ಹಾಕಿಬಿಟ್ಟು ಬಿಟ್ಬಿಡ್ತೀವಿ ಅಲ್ವಾ. ಸೊ ಅದಕ್ಕೆ ಏನಾಗುತ್ತೆ, ಅಟ್ರಾಕ್ಷನ್ ಆಗೋದಿಲ್ಲ, ಜನ ಅಟ್ರಾಕ್ಷನ್ ಆಗೋದಿಲ್ಲ. ಸೊ ಜಾಸ್ತಿ ಅಂದರೆ ಯೂಟ್ಯೂಬರ್ಸ್ ಇವಾಗ ಗ್ರೋ ಆಗಿರ್ತಾರಲ್ವ, ಅವ್ರು ಏನು ಮಾಡ್ತಾರೆ, ಒಳ್ಳೆ ಒಳ್ಳೆ ಕ್ಯಾಮ್ರಾನ ತೊಗೊಂಡ್ಬಿಟ್ಟು ಬ್ಯಾಕ್ಗ್ರೌಂಡ್ ಎಲ್ಲ ಸೆಟ್ ಮಾಡಿಬಿಟ್ಟು ಮಾಡಿರ್ತಾರೆ. ಸೊ ಕ್ಯಾಮ್ರಾದು ಒಂದು ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅವ್ರದ್ದು ಪಿಕ್ಚರ್ಸು ಅಷ್ಟೇ ಕ್ವಾಲಿಟಿಯಾಗಿ ಬರುತ್ತೆ. ಸೊ ಅವ್ರದ್ದು ಒಂದು ತಮ್ನೈಲ್ ನೋಡಿದ್ರೇ ಎಷ್ಟು ರಿಚ್ ಆಗಿದೆ ಅಲ್ವಾ, ಸೊ ಎಷ್ಟು ಚೆನ್ನಾಗಿದೆ, ಈ ವಿಡಿಯೋ ಚೆನ್ನಾಗಿರುತ್ತೆ ಅಂತ ಬಿಟ್ಟು ನಾವು ಓಪನ್ ಮಾಡ್ತೀವಲ್ವಾ. ಸೊ ಹಾಗಾಗಿ ನಮ್ಮದು ಒಂದು ತಮ್ನೈಲ್ ಚೆನ್ನಾಗಿದ್ದರೆ ವಿಡಿಯೋ ಕೂಡ ಕ್ಲಿಕ್ ಆಗುತ್ತೆ ಜಾಸ್ತಿ. ಅದಕ್ಕೋಸ್ಕರ ತಮ್ನೈಲ್ ಚೆನ್ನಾಗಿ ಮಾಡಬೇಕು. ಸೊ ಅದು ಯಾವ ರೀತಿ ಮಾಡಬೇಕು, ಸೊ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲರೂ ದೊಡ್ಡ ಯೂಟ್ಯೂಬರ್ಸ್ ಎಲ್ಲರೂ ಫೋಟೋ ಎಡಿಟಿಂಗ್ ಮಾಡಿ ಅವ್ರದ್ದು ತಮ್ನೈಲಲ್ಲಿ ಅವರು ಒಂದು ಸೈಡಿಗೆ ಫೋಟೋ ಹಾಕಿಬಿಟ್ಟು ಮಾಡ್ತಾರಲ್ವ. ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಓಕೆನಾ. ಎಲ್ಲಿಂದ ನಾವು ಬ್ಯಾಕ್ಗ್ರೌಂಡು ಡೌನ್ಲೋಡ್ ಮಾಡ್ಕೋಬೇಕು, ಯಾವ ಆ್ಯಪಲ್ಲಿ ನಾವು ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಸೊ ಯಾವ ರೀತಿ ಎಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಹಾಗೆ ಒಳ್ಳೆ ವೀಡಿಯೋಸ್ ಕೂಡ ಈ ಒಂದು ಚಾನಲಲ್ಲಿ ನಿಮಗೆ ಸಿಗುತ್ತೆ. ಹಾಗಾಗಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಇನ್ನೂ ಯಾರಿಗಾದರೂ ಡಿಸ್ಕ್ರಿಪ್ಷನು ಟ್ಯಾಗ್ಸು ಯಾವ ರೀತಿ ಹಾಕೋದು, ಅದಾದಮೇಲೆ ಈ ವೈಟಿನಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ನ ಮಾಡಿಕೊಂಡ್ರೆ ವ್ಯೂಸು ಸಬ್ಸ್ಕ್ರೈಬರ್ಸು ಗೇನ್ ಆಗ್ತಾರೆ. ಸೊ ಆ ಒಂದು ವೀಡಿಯೋಸು ಈ ಒಂದು ಚಾನಲ್ನಲ್ಲಿ ಸಿಗುತ್ತೆ, ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಅದಾದಮೇಲೆ ಇನ್ಶಾರ್ಟಲ್ಲಿ ನೀವು ಇನ್ಶಾರ್ಟಲ್ಲಿ ಏನಾದರೂ ಎಡಿಟಿಂಗ್ ಮಾಡ್ತಿದ್ರೆ ಆ ಒಂದು ಇನ್ಶಾರ್ಟ್ ಅಂತ ಹೇಳ್ಬಿಟ್ಟು ವಾಟರ್ ಮಾರ್ಕ್ ಕಾಣಬಾರ್ದು ಅಂದರೆ ಅದನ್ನು ರಿಮೂವ್ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹಾಕಿದ್ದೀನಿ, ವಿಡಿಯೋ ಹಾಕಿದ್ದೀನಿ. ಸೊ ಯಾರಿಗಾದರೂ ಬೇಕಾಗಿದ್ರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಯಾವುದೇ ಥರ ಅಮೌಂಟ್ ಕಟ್ಟದೇ ನೀವು ಆ ಒಂದು ಇನ್ಶಾರ್ಟ್ ಅಂತ ಹೇಳ್ಬಿಟ್ಟು ಏನು ಬರುತ್ತಲ್ವ ನೇಮು, ಆ ಲೋಗೋ ನೇಮು, ಸೊ ಅದನ್ನು ನೀವು ಆರಾಮ್ಸೆ ರಿಮೂವ್ ಮಾಡ್ಬೋದು. ಓಕೆನಾ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದೊಂದಾಗಿ ನಿಧಾನವಾಗಿ ಎಲ್ಲನೂ ಹೇಳ್ಕೊಡ್ತೀನಿ. ಸೊ ಆ ರೀತಿ ಮಾಡಿ ತಮ್ಮನಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ. ಇದು ಯಾವುದೇ ರೀತಿ ಕಾಪಿರೈಟ್ ಬರೋದಿಲ್ಲ, ಏನೂ ಬರೋದಿಲ್ಲ. ಓಕೆನಾ. ನಿಮ್ಮದು ವಿಡಿಯೋ ಏನಾಗುತ್ತೆ, ಇನ್ನೂ ಹೆಚ್ಚಿನ ಜನ ವ್ಯೂಸ್ ನೋಡ್ತಾರೆ, ಹೆಚ್ಚಿಗೆ ಕ್ಲಿಕ್ ಆಗುತ್ತೆ. ಓಕೆನಾ. ಬನ್ನಿ ಇವಾಗ ಸ್ಕ್ರೀನ್ಶಾಟ್ ಹಾಕ್ತೇನೆ. ಫ್ರೆಂಡ್ಸ್, ಇವಾಗ ಪ್ಲೇಸ್ಟೋರಿಗೆ ಹೋಗಬೇಕು. ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಇಮೇಜ್ ಸರ್ಚ್ ಮ್ಯಾನ್ ಅಂತ ಹೇಳ್ಬಿಟ್ಟು ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಓಕೆನಾ. ನಮಗೆ ಇವಾಗ ಒಂದು ತಮ್ನೈಲ್ ಮಾಡಬೇಕಂದ್ರೆ ಅಟ್ರಾಕ್ಟಿವ್ ಆದ ಒಂದು ಬ್ಯಾಕ್ಗ್ರೌಂಡ್ ಬೇಕಾಗುತ್ತೆ. ಓಕೆನಾ. ಬ್ಯಾಕ್ಗ್ರೌಂಡ್ ಎಷ್ಟು ಚೆನ್ನಾಗಿರುತ್ತೆ, ಲುಕ್ಕು ಅಷ್ಟು ಗ್ರ್ಯಾಂಡಾಗಿರುತ್ತೆ, ಅದು ಹೈಲೈಟ್ ಆಗುತ್ತೆ ಮೇಯ್ನಾಗಿ. ಸೊ ಹಾಗಾಗಿ ಬ್ಯಾಕ್ಗ್ರೌಂಡ್ ಬೇಕಂದರೆ ಇವಾಗ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಇದರಿಂದ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಯಾವುದೇ ರೀತಿ ಕಾಪಿರೈಟ್ ಬರೋಲ್ಲ. ನೋಡಿ, ಇಮೇಜ್ ಸರ್ಚ್ ಮ್ಯಾನ್ ಅಂತ ಬ್ಲೂ ಕಲರ್ ಬಾಕ್ಸ್ ಇದೆ ಅಲ್ವಾ ಕೆಳಗಡೆ, ಅದು ಇಲ್ಲಿ ಓಪನ್ ಅಂತ ತೋರಿಸ್ತಾ ಇದೆ. ಸೊ ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಅಂತ ತೋರಿಸುತ್ತೆ, ನನ್ನ ಫೋನಲ್ಲಿ ಆಲ್ರೆಡಿ ಇದೆ, ಹಾಗಾಗಿ ಓಪನ್ ಅಂತ ತೋರಿಸ್ತಾ ಇದೆ. ಅದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಪೇಜ್ ಕಾಣುತ್ತೆ. ಸೊ ಇಮೇಜ್ ಸರ್ಚ್ ಮ್ಯಾನ್ ಅಂತ ಹೇಳ್ಬಿಟ್ಟು ಇಲ್ಲಿ ನೀವೇನು ಮಾಡಬೇಕಂದ್ರೆ, ಇವಾಗ ನಮಗೆ ಬ್ಯಾಕ್ಗ್ರೌಂಡ್ ಬೇಕಾಗಿದೆ ಅಲ್ವಾ. ಸೊ ಹಾಗಾಗಿ ಟೆಕ್ ಚಾನಲ್ ಬ್ಯಾಕ್ಗ್ರೌಂಡ್ ಅಂತ ಹೇಳ್ಬಿಟ್ಟು ಬ್ಯಾಕ್ಗ್ರೌಂಡ್ ಇಮೇಜಸ್ ಅಂತ ಹಾಕಿದರೆ ಬಂದುಬಿಡುತ್ತೆ. ಸೊ ಅದಕ್ಕೆ ರಿಲೇಟೆಡ್ ಆದ ಒಂದು ಇಮೇಜಸ್ ಏನಾಗುತ್ತೆ ಬಂದುಬಿಡುತ್ತೆ. ಸೊ ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಆರಾಮ್ಸೆ ಬ್ಯಾಕ್ಗ್ರೌಂಡ ಥಂಬ್ನೈಲ್ನ ಕ್ರಿಯೇಟ್ ಮಾಡ್ಕೋಬೋದು. ಓಕೆನಾ. ಇದು ಯಾವುದೇ ರೀತಿ ಕಾಪಿರೈಟ್ ಬರೋದಿಲ್ಲ. ಸೊ ಕಾಪಿರೈಟು ಬರೋದಿಲ್ಲ ಅಂದರೆ ನೀವು ಆ ಥರ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಇಮೇಜಸ್ಗೆ ಬರುತ್ತೆ. ಸೊ ಅದನ್ನು ನಾನು ತೋರಿಸ್ತೀನಿ ಯಾವ್ದು ಬರೋದಿಲ್ಲ ಅಂತ ಬಿಟ್ಟು. ಸೊ ನೋಡಿ, ಇದು ಎಲ್ಲ ಏನಿದೆ ಅಲ್ವಾ, ಸೊ ಆಲ್ಮೋಸ್ಟ್ ಇವೆಲ್ಲವೂ ಕೂಡ ಯಾವುದೇ ರೀತಿ ಕಾಪಿರೈಟ್ ಬರೋದಿಲ್ಲ. ಎಷ್ಟು ವೆರೈಟಿಯಾಗಿ ಕಲರ್ಫುಲ್ಲಾಗಿ ಹೈಲೈಟಾಗಿ ಇರೋ ಒಂದು ಥಂಬ್ನೈಲು ಇಲ್ಲಿ ಸಿಗುತ್ತೆ. ಸೊ ನೀವು ಇದನ್ನು ಬಳಸ್ಕೊಂಡು ನೀವು ಆರಾಮ್ಸೆ ಅಟ್ರಾಕ್ಟಿವ್ ಆಗಿ ಪ್ರೊಫೆಷ್ನಲ್ ಆಗಿ ನೀವು ಥಂಬ್ನೈಲ್ನ
ಕ್ರಿಯೇಟ್ ಮಾಡ್ಬೋದು. ಓಕೆನಾ. ಇವಾಗ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಅಷ್ಟೇ ಇದರಿಂದನೇ ಅವರು ಹೈಲೈಟ್ ಆಗಿ ಥಂಬ್ನೇಲ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಯಾವ ರೀತಿ ಇಮೇಜ್ನ ನಾನು ಡೌನ್ಲೋಡ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇವಾಗ ಇದರಲ್ಲಿ ಕೆಲವೊಂದನ್ನು ನೀವು ಆರಿಸ್ಕೊಂಡ್ಬಿಟ್ಟು ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಓಕೆನಾ. ಥಂಬ್ನೇಲ್ ಮಾಡೋದಕ್ಕೆ ನಿಮ್ಮ ಒಂದು ಚಾನಲ್ಗೆ ಯಾವ ಸೂಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಆಲ್ರೆಡಿ ನೀವು ಡೌನ್ಲೋಡ್ ಮಾಡಿಕೊಂಡು ಗ್ಯಾಲರಿಲಿ ಇಟ್ಕೊಂಡ್ರೆ ನೀವು ಎಡಿಟಿಂಗ್ ಮಾಡ್ಕೊಳ್ಳೋವಾಗ ಈಸಿ ಆಗುತ್ತೆ. ಓಕೆನಾ. ಇವಾಗ ಒಂದೆರಡು ನಾನು ಡೌನ್ಲೋಡ್ ಮಾಡ್ಕೊಳ್ತೀನಿ. ಸೊ ನೋಡಿ, ಗ್ರೀನ್ ಕಲರು, ಬ್ಲೂ ಕಲರು, ಡಬಲ್ ಕಲರ್ ಮಿಕ್ಸ್, ಸೊ ಎಲ್ಲ ಥರ ಆಲ್ಮೋಸ್ಟ್ ಎಲ್ಲ ಥರನೂ ಸಿಗುತ್ತೆ. ನಾನಿಲ್ಲಿ ಟೆಕ್ ಚಾನಲ್ ಅಂತ ಹೊಡೆದಿದ್ದೀನಿ, ಹಾಗಾಗಿ ಇಷ್ಟು ಬಂದಿದೆ. ಬಟ್ ನೀವು ಏನಾದ್ರು ಬೇರೆ ಚಾನಲ್ ಮಾಡ್ತಿದ್ರೆ ನೀವು ಅದನ್ನು ಸರ್ಚ್ ಮಾಡಿದ್ರೂ ಇಲ್ಲೇನಾಗುತ್ತೆ ಅದು ಕೂಡ ಶೋ ಆಗುತ್ತೆ. ಓಕೆನಾ. ನೋಡಿ, ನಾನು ಇಲ್ಲಿ ಇದನ್ನು ಸೇವ್ ಮಾಡ್ಕೋತೀನಿ. ಸೇವ್ ಮಾಡ್ಕೊಳ್ಳೋದು ಯಾವ ರೀತಿ ಅಂದರೆ, ಇವಾಗ ಈ ಇಮೇಜ್ ಕೆಳಗಡೆ ಒಂದು ಚೌಕ್ ಬಾಕ್ಸ್ ಕಾಣ್ತಾ ಇದೆಯಲ್ವಾ. ಸೊ ಆ ಬಾಕ್ಸಲ್ಲಿ ಎರೋ ಮಾರ್ಕ್, ಆಮೇಲೆ ಶೇರ್ ಸಿಂಬಾಲ್, ಆಮೇಲೆ 3 ಡಾಟ್ ಸಿಂಬಾಲ್ ಕಾಣಿಸ್ತಾ ಇದೆಯಲ್ವಾ. ಸೊ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಬಂತು ನೋಡಿ, ಡೌನ್ಲೋಡ್ ಕಂಪ್ಲೀಟೆಡ್ ಅಂತ ಹೇಳ್ಬಿಟ್ಟು ನಾನು ಡೌನ್ಲೋಡ್ ಮಾಡಿದೆ. ಆಲ್ರೆಡಿ ಇದು ಗ್ಯಾಲರಿಯಲ್ಲಿ ಹೋಗಿ ಸೇವ್ ಆಗಿರುತ್ತೆ. ಓಕೆನಾ. ನೀವು ಅಲ್ಲಿಂದ ತೊಗೊಂಡ್ಬಿಟ್ಟು ಎಡಿಟ್ ಮಾಡ್ಕೋಬೋದು. ಅದೇ ಥರ ಇನ್ನೊಂದು 2 ನಾನು ಡೌನ್ಲೋಡ್ ಮಾಡ್ಕೋತೀನಿ. ನೀವು ಅಷ್ಟೇ ಯಾವ್ದು ಬೇಕಾದರೂ ತೊಗೊಂಡು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇವಾಗ ಕಾಪಿರೈಟ್ ಯಾವುದಕ್ಕೆ ಬರುತ್ತೆ ಅಂದರೆ, ಸೊ ಇವಾಗ ಇಮೇಜ್ ಇದೆ ಅಲ್ವಾ. ಸೊ ಇಮೇಜ್ ಕೆಳಗಡೆ ಏನಾದರೂ ನಂಬರ್ಸ್ ಇದ್ದರೆ ಅಥವಾ ಬೇರೆ ಯಾರ್ದಾದ್ರೂ ಲೋಗೋ ಇದ್ದರೆ, ಅದು ವಾಟರ್ ಮಾರ್ಕ್ ಇದ್ದರೆ ಆ ಥರದ ಇಮೇಜಸ್ನ ನೀವು ಡೌನ್ಲೋಡ್ ಮಾಡ್ಕೊಳಕ್ಕೆ ಹೋಗಬೇಡಿ, ಅದು ಕಾಪಿರೈಟ್ ಬರುತ್ತೆ. ಓಕೆನಾ. ಯಾಕಂದರೆ ಅದು ಬೇರೆದವರು ಕ್ರಿಯೇಟ್ ಮಾಡಿರ್ತಾರೆ. ಸೊ ಹಾಗಾಗಿ ಬೇರೆದವ್ರ ಇಮೇಜಸ್ನ ನಾವು ಡೌನ್ಲೋಡ್ ಮಾಡ್ಕೊಂಡು ನಾವು ಯೂಸ್ ಮಾಡ್ಕೊಂಡ್ರೆ ಕಾಪಿರೈಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಯಾವುದೇ ರೀತಿ ವಾಟರ್ ಮಾರ್ಕ್ ಇಲ್ಲದೆ ಇರೋ ಸಿಂಬಾಲು ಅಥವಾ ನಂಬರ್ಸು, ಅವ್ರದ್ದು ಲೋಗೋ ಆಗಿರ್ಬೋದು, ಯಾವುದೇ ರೀತಿ ಇಲ್ಲದೆ ಇರೋದು, ಈ ಥರ ಪ್ಲೇನ್ ಆಗಿರೋದು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಯಾವುದೇ ರೀತಿ ಕಾಪಿರೈಟ್ ಬರಲ್ಲ. ಓಕೆನಾ. ಸೊ ಹಾಗಾಗಿ ನೋಡಿಬಿಟ್ಟು ನೀವು ಇದನ್ನು ಮಾಡ್ಕೊಳ್ಳಿ. ಅದರಿಂದ ಯಾವುದೇ ಥರ ತೊಂದರೆ ಆಗಲ್ಲ. ಓಕೆನಾ. ನೋಡಿ, ಇಲ್ಲಿ ಎಷ್ಟು ವೆರೈಟಿ ಒಂದು ಬ್ಯಾಕ್ಗ್ರೌಂಡ್ ಸಿಗುತ್ತೆ. ಸೊ ಎಲ್ಲರೂ ಕೂಡ ಇದೇ ಥರ ಮಾಡ್ತಾರೆ. ಕೆಲವೊಬ್ಬರು ಲ್ಯಾಪ್ಟಾಪಲ್ಲಿ ಅದು ಮಾಡ್ತಾರೆ. ಸಿಸ್ಟಮ್ ಇದ್ದರೆ ಸೊ ಸಿಸ್ಟಮಲ್ಲಿ ಕೂಡ ಮಾಡ್ತಾರೆ. ನೀವು ಮೊಬೈಲ್ನಲ್ಲಿನೇ ಆದಷ್ಟು ಪ್ರೊಫೆಷ್ನಲ್ ಆಗಿ ಮಾಡೋಕ್ಕೆ ಟ್ರೈ ಮಾಡಿ. ಬರ್ತಾ ಬರ್ತಾ ಬರುತ್ತೆ. ಅದು ಎಡಿಟಿಂಗ್ ಮಾಡ್ತಾ ನಿಮಗೆ ಪ್ರೊಫೆಷ್ನಲ್ ಆಗಿಬಿಡ್ತೀರ ನೀವು ಅದರಲ್ಲಿ. 1-2 ಸರಿ ಮಾಡಿ ನಿಮಗೆ ಎಲ್ಲ ರೂಢಿ ಆಗಿಬಿಡುತ್ತೆ, ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಎಲ್ಲನೂ ಕೂಡ. ಸೊ ಹಾಗಾಗಿ ಆದಷ್ಟು ನಿಮ್ಮ ಒಂದು ಥಂಬ್ನೇಲ್ ನೋಡಿನೇ ವ್ಯೂವರ್ಸು ಅಟ್ರಾಕ್ಟ್ ಆಗ್ತಾರೆ. ಸೊ ಆ ಒಂದು ಅಟ್ರಾಕ್ಷನ್ಗೆ ಏನಾಗುತ್ತೆ, ವಿಡಿಯೋ ಕ್ಲಿಕ್ ಆಗುತ್ತೆ. ಓಕೆನಾ. ಹಾಗಾಗಿ ಆದಷ್ಟು ಥಂಬ್ನೇಲ್ನ ಬ್ಯಾಕ್ಗ್ರೌಂಡು ಎಲ್ಲ ಒಂದು ಸೆಂಟೆನ್ಸ್ ಆಗಿರ್ಬೋದು, ಥಂಬ್ನೇಲ್ ಆಗಿರ್ಬೋದು, ಅಥವಾ ಫೋಟೋ ಎಡಿಟಿಂಗ್ ಆಗಿರ್ಬೋದು ಚೆನ್ನಾಗಿ ಮಾಡಿ. ಸೊ ಅದರಿಂದ ಆದಷ್ಟು ಸಬ್ಸ್ಕ್ರೈಬರ್ಸಿಗೆ ಏನಾಗ್ತಾರೆ, ಅದಾದಮೇಲೆ ವ್ಯೂಸು ಜಾಸ್ತಿ ಬರುತ್ತೆ, ವಾಚ್ ಅವರು ಕಂಪ್ಲೀಟ್ ಆಗುತ್ತೆ. ಓಕೆನಾ. ಸೊ ಹಾಗಾಗಿ ಮೇನ್ ಥಂಬ್ನೇಲ್ನ ನೀಟಾಗಿ ಮಾಡಿ. ಸೊ ನೋಡಿ, ಇವಾಗ ಬ್ಯಾಕ್ ಹೋಗೋಣ. ಸೊ ನಾವಿಲ್ಲಿ ನೋಡೋಣ. ನೋಡಿ, ಗ್ಯಾಲರಿಲಿ ನಾನು ಸೇವ್ ಮಾಡಿದೆಲ್ಲ ಒಂದು 3-4 ಫೋಟೋಸ್ನ ಸೇವ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಇವಾಗ ಇದನ್ನು ಯಾವ ರೀತಿ ಎಡಿಟಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ಆಟೋಮೆಟಿಕಲಿ ಡೌನ್ಲೋಡ್ ಅಂತ ಹೊಡೆದ್ರೆ ಸಾಕು, ಅದು ಗ್ಯಾಲರಿಲಿ ಸೇವ್ ಆಗಿರುತ್ತೆ. ಇವಾಗ ನಾನು ಇನ್ಶಾರ್ಟಲ್ಲಿ ನಾನು ಒಂದು ವೀಡಿಯೋಸ್ನ ಎಡಿಟಿಂಗ್ ಮಾಡ್ತೀನಿ. ಸೊ ಹಾಗಾಗಿ ಇನ್ಶಾರ್ಟ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇವಾಗ ಇಷ್ಟು ನಾನು ಒಂದು 3 ಫೋಟೋಸ್ನ ನಾನು ಬ್ಯಾಕ್ಗ್ರೌಂಡನ್ನ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಒಂದನ್ನು ಚೂಸ್ ಮಾಡ್ತೀನಿ. ನೋಡಿ, ಇದನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ನೀವು ಕ್ಯಾನ್ವಾಸ್ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯೂಟ್ಯೂಬ್ ತೊಗೋತಾ ಇದ್ದೀರಾ ಅಥವಾ ಶಾರ್ಟ್ಸಿಗೆ ತೊಗೋತಾ ಇದ್ದೀರಾ ಅಂತ ಹೇಳ್ಬಿಟ್ಟು, ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸಿಗೆ ತೊಗೋತಾ ಇದ್ದೀರಾ, ಎದಕ್ಕೆ ಅಂತ ಹೇಳ್ಬಿಟ್ಟು ರೇಷಿಯೋ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇದಕ್ಕೆ ಟೈಟಲ್ ಕೊಡಬೇಕಲ್ವಾ. ಸೊ ಟೈಟಲ್ ಕೊಡಬೇಕಂದ್ರೆ ನೀವು ಯಾವ ಥರ ಸೆಲೆಕ್ಟ್ ಮಾಡ್ತೀರಾ ಅದನ್ನು ನೋಡಿಬಿಟ್ಟು ನೀವು ಬರೀಬೇಕಾಗುತ್ತೆ. ಯಾವ ಒಂದು ಟೆಕ್ ವಿಡಿಯೋ ಮಾಡ್ತಾಯಿದ್ದೀರಾ ಅಥವಾ ಫುಡ್ ವಿಡಿಯೋ ಮಾಡ್ತಾಯಿದ್ದೀರಾ, ಸೊ ಅದನ್ನು ನೋಡಿಕೊಂಡು ನೀವು ಬ್ಯಾಕ್ಗ್ರೌಂಡನ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಅದಕ್ಕೆ ಸೂಟ್ ಆಗುವಂಥದ್ದು. ಸೊ ನಾನಲ್ಲಿ ಟೆಕ್ ಚಾನಲ್ ಮಾಡ್ತಾಯಿದ್ದೀನಿ, ಹಾಗಾಗಿ ಯೂಟ್ಯೂಬಲ್ಲಿ ಆ ಒಂದು ಇದನ್ನು ಬರೀತೀನಿ. ಸೊ ಯೂಟ್ಯೂಬಲ್ಲಿ ಸೀರಿಯಲ್ ವಿಡಿಯೋ ಹಾಕಿ ಲಕ್ಷಾಂತರ ರೂಪಾಯಿ ಸಂಪಾದಿಸ್ಬೋದು ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಟೆಕ್ಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೋಸ್ಕರ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇಲ್ಲಿ ಒಂದು ಸೆಕೆಂಡ್. ಸೊ ನೋಡಿ, ಸೀರಿಯಲ್ ಮಾಡಿ ಸೊ ನೀವು ಕೂಡ ಲಕ್ಷಾಂತರ ರೂಪಾಯಿ ಸಂಪಾದಿಸಬಹುದು ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ನೋಡಿ, ನಾನು ಈ ಒಂದು ಥೀಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆಪ್ಷನ್ಸೂ ಇರುತ್ತೆ. ಸೊ ನೀವು ಕಲರ್ ಚಾಯ್ಸಿಂಗ್ ಆಗಿರ್ಬೋದು ಅಥವಾ ಶೇಪ್ಸ್ ಚಾಯ್ಸಿಂಗ್ ಆಗಿರ್ಬೋದು, ಈ ಥರ ಬಾಕ್ಸ್ ಬೇಕಾ ಅಥವಾ ಸಿಂಪಲ್ಲಾಗಿ ವರ್ಡ್ಸ್ ಸಾಕಾ, ಸೊ ಎಲ್ಲವನ್ನು ಪ್ರತಿಯೊಂದನ್ನು ನೀವು ನೋಡಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಕಷ್ಟಪಟ್ಟು ವಿಡಿಯೋ ಏನೋ ಮಾಡಿರ್ತೀವಿ, ಬಟ್ ಅದಕ್ಕೆ ಥಂಬ್ನೇಲ್ ಎಷ್ಟು ಮುಖ್ಯ ಅಂದರೆ, ಆ ವಿಡಿಯೋ ಓಡಬೇಕು ಅಂದರೆ
ಅದಕ್ಕಿಂತ ಹೆಚ್ಚಾಗಿ ನಮಗೆ ಥಂಬ್ನೈಲ್ ಮುಖ್ಯ ಆಗುತ್ತೆ, ಓಕೆನಾ. ಥಂಬ್ನೈಲಿಂದನೇ ನಮಗೆ ಸಬ್ಸ್ಕ್ರೈಬರ್ಸು ವ್ಯೂವರ್ಸು ಸಿಗೋದು, ನಮ್ಮ ವಿಡಿಯೋ ಕ್ಲಿಕ್ ಆಗೋದು. ಹಾಗಾಗಿ ಅದನ್ನು ಮೇಯ್ನಾಗಿ ಕರೆಕ್ಟಾಗಿ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ನೋಡಿ ಈ ಥರ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇವಾಗ ನೀವು ಇದು ಕಲರ್ನು ಚೇಂಜ್ ಮಾಡ್ಕೋಬೋದು. ನಾನು ಆಗಲೇ ಹೇಳಿದಾಗೆ ನೀವು ವರ್ಡ್ಸು ಕೂಡ ಚೇಂಜ್ ಮಾಡ್ಕೋಬೋದು, ಓಕೆನಾ. ಇದನ್ನು ನೋಡಿ ನಾನು ಮೇನ್ ಏನು ಹೈಲೈಟ್ ಆಗಬೇಕು ಅಂದರೆ ನಾನು ಯಾವ ಟಾಪಿಕ್ ತೊಗೊಂಡಿದ್ದೀನಿ ಅಲ್ವಾ, ಸೊ ಅದನ್ನು ಹೈಲೈಟ್ ಮಾಡಬೇಕು ಅಂತ ಅದನ್ನು ಬಿಗ್ ವರ್ಡಲ್ಲಿ ಬರೆದಿದ್ದೀನಿ, ಅಂದರೆ ದೊಡ್ಡ ಅಕ್ಷರದಲ್ಲಿ ಬರೆದಿದ್ದೀನಿ. ಸೊ ಇವಾಗ ಇದನ್ನು ರೆಡ್ ಲೈನ್ ತೊಗೊಂಡಿದ್ದೆ. ಇವಾಗ ನಾನು ಅದನ್ನು ಚೇಂಜ್ ಮಾಡಿಬಿಟ್ಟು ಮತ್ತೆ ಎಡಿಟ್ ಮಾಡಿ ನಾನು ಕಲರ್ ಬಾಕ್ಸ್ ತೊಗೋತಾ ಇದ್ದೀನಿ, ಯೆಲ್ಲೋ ಕಲರ್. ನೋಡಿ ಫಸ್ಟು ನೀವು ಹಾಕಿ ನೋಡಿ, ಒಂದು ಸಾರಿ ಹಾಕಿ ನೋಡಿ, ಅದನ್ನು ಮ್ಯಾಚ್ ಆಗಲಿಲ್ಲ ಅಂದರೆ ಮತ್ತೆ ಕಲರ್ ಚೇಂಜ್ ಮಾಡಿ ಎಡಿಟ್ ಮಾಡ್ಕೊಳ್ಳಿ. ಪೆನ್ಸಿಲ್ ಐಕಾನ್ ಇದೆ ಅಲ್ವಾ, ಸೊ ಅದರ ಮೇಲೆ ಕ್ಲಿಕ್ ಮಾಡಿದರೆ ಮತ್ತು ನಿಮ್ಗೆ ಏನಾಗುತ್ತೆ, ನೀವು ಕಲರ್ಸು ವರ್ಡ್ಸು ಚೇಂಜ್ ಮಾಡ್ಬೋದು. ನೋಡಿ ನಾನಿಲ್ಲಿ ಇವಾಗ ಯೆಲ್ಲೋ ಮಾಡ್ಕೊಂಡಿದ್ದೀನಿ. ಇವಾಗ ಮೇನ್ ಟಾಪಿಕ್ ಏನಿದೆ ಅದನ್ನು ಹೈಲೈಟ್ ಮಾಡ್ತಾಯಿದ್ದೀನಿ, ಓಕೆನಾ. ಹಾಗಂತ ಬಿಟ್ಟು ಎಲ್ಲ ಪ್ರತಿಯೊಂದನ್ನು ಅಕ್ಷರನ ದೊಡ್ಡದಾಗಿ ಬರೀಬೇಕು ಅಂತ ಏನಿಲ್ಲ. ಸೊ ಕೆಲವೊಂದನ್ನ ಫಸ್ಟ್ ಏನು ಅವಶ್ಯಕತೆ ಇಲ್ಲ ಜಾಸ್ತಿ, ಅದನ್ನು ಸ್ವಲ್ಪ ಚಿಕ್ಕದಾಗಿ ಮಾಡಿ, ಮೇನ್ ಹೈಲೈಟ್ ನೀವು ಏನು ತೋರಿಸ್ಬೇಕು ಅನ್ಕೋತಾ ಇದ್ದರೆ ಅದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿ, ಓಕೆನಾ. ಸೊ ಅದನ್ನು ಸೇವ್ ಮಾಡಿಕೊಂಡ್ರೆ ಆಯಿತು. ಸೊ ನಮ್ಮದು ಒಂದು ಥಂಬ್ನೈಲ್ ಆಯಿತು. ಇವಾಗ ಏನು ಮಾಡಬೇಕು ಅಂದರೆ ಬ್ಯಾಕ್ಗ್ರೌಂಡ್ ಒಂದು ಫೋಟೋ ಬೇಕಲ್ವಾ ಥಂಬ್ನೈಲಲ್ಲಿ ಹಾಕೋಕ್ಕೆ, ಅದಕ್ಕೋಸ್ಕರ ಇವಾಗ ಗೂಗಲ್ಗೆ ಹೋಗಬೇಕು, ಓಕೆನಾ. ಗೂಗಲ್ಗೆ ಹೋಗ್ಬಿಟ್ಟು ಅಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ, ಓಕೆನಾ. ನಮಗೆ ಇವಾಗ ಎಡಿಟ್ ಮಾಡ್ತಾರೆ ನೋಡಿ ಥಂಬ್ನೈಲಲ್ಲೆಲ್ಲ ಅವ್ರದ್ದು ಫೋಟೋಸ್ ಹಾಕ್ಕೊಂಡಿರ್ತಾರಲ್ವ, ಸೊ ಅದನ್ನು ಯಾವ ರೀತಿ ಮಾಡಬೇಕು ಅಂದರೆ ಗೂಗಲ್ಗೆ ಹೋಗಬೇಕು. ಫಸ್ಟು ಗೂಗಲ್ಗೆ ಹೋಗ್ಬಿಟ್ಟು ಇಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಅಂತ ಹೇಳ್ಬಿಟ್ಟು ಬರೆದ್ರೆ ಈ ಥರ ಒಂದು ಪೇಜ್ ಬರುತ್ತೆ. ಇಲ್ಲಿ ಮೇಲೆ ಯೆಲ್ಲೋ ಕಲರ್ ಕಾಣ್ತಾ ಇದೆಯಲ್ವ, ಸೊ ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಪೇಜ್ ಬರುತ್ತೆ. ಸೊ ಇಲ್ಲಿ ನೋಡಿ ಅಪ್ಲೋಡ್ ಇಮೇಜ್ ಅಂತ ಇದೆ. ನೀವು ಯಾವ ಫೋಟೋನ ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಒಂದು ಫೋಟೋನ ನಿಮ್ಮದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು, ಓಕೆನಾ. ಅದು ಗೂಗಲ್ ಏನು ಮಾಡುತ್ತೆ, ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಮಾಡಿ ನಿಮ್ಮದು ಒಂದು ಇಮೇಜ್ ಏನಿರುತ್ತೆ ಅದು ನಿಮಗೆ ಕೊಡುತ್ತೆ ಎಡಿಟ್ ಮಾಡಿಬಿಟ್ಟು, ಓಕೆನಾ. ನಾನಿವಾಗ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ರ್ಯಾಂಡಮಾಗಿ ಯಾವುದೋ ಒಂದು ಫೋಟೋನ ಹಾಕ್ತಾಯಿದ್ದೀನಿ ಇವಾಗ ಜಸ್ಟ್. ಬಟ್ ನೀವು ಯಾವ್ದು ಹಾಕೋಬೇಕು ಅಂದ್ಕೊತ ಇರ್ತಾರೆ, ಒಂದು ಸ್ವಲ್ಪ ಕೆಲವೊಂದು ಫೋಟೋಸ್ನ ಮೊದಲೇ ಎಡಿಟ್ ಮಾಡಿಕೊಂಡ್ರೆ ಥಂಬ್ನೈಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಆದಷ್ಟು ಸ್ವಲ್ಪ ಇದನ್ನೆಲ್ಲನೂ ಮೊದಲೇ ಪ್ರಿಪೇರ್ ಮಾಡ್ಕೊಂಡ್ರೆ ನಿಮಗೆ ಟೈಮ್ ಸೇವ್ ಆಗುತ್ತೆ ಅಷ್ಟೇ. ಸೊ ಹಾಗಾಗಿ ಇವಾಗ ಒಂದು ಫೋಟೋನ ನಾನು ಗೂಗಲ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಅದೇನಾಗುತ್ತೆ, ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಆಗ್ತಾಯಿದೆ. ನೋಡಿ ಇವಾಗ ಹಿಂದ್ಗಡೆ ಎಲ್ಲ ಕರ್ಟನ್ ಎಲ್ಲ ಇದೆ ಅಲ್ವಾ, ಸೊ ಇದನ್ನು ರಿಮೂವ್ ಮಾಡುತ್ತೆ. ನೋಡಿ ಇವಾಗ ಗೂಗಲ್ ರಿಮೂವ್ ಮಾಡಿ ಜಸ್ಟ್ ನಮ್ಮದು ಏನು ಪಿಕ್ಚರ್ ಇರುತ್ತೆ ಅದನ್ನು ಕೊಡುತ್ತೆ. ಇವಾಗ ಇದನ್ನು ಹೇಗೆ ಡೌನ್ಲೋಡ್ ಮಾಡ್ಕೋದು ಅಂದರೆ ಕೆಳಗಡೆ ನೋಡಿ ಬ್ಲೂ ಕಲರ್ ಡೌನ್ಲೋಡ್ ಅಂತ ಏರೋ ಮಾರ್ಕ್ ಇದೆ ಅಲ್ವಾ, ಸೊ ಅದನ್ನು ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗಿಬಿಡುತ್ತೆ. ಈಸಿಯಾಗಿ ನಿಮಗೆ ಗ್ಯಾಲರಿಲಿ ಹೋಗಿ ಇದು ಸೇವ್ ಆಗಿರುತ್ತೆ. ಇದನ್ನು ಇವಾಗ ಏನು ಮಾಡಬೇಕು ಅಂದರೆ ಮತ್ತೆ ನಾವು ಎಡಿಟಿಂಗ್ ಮಾಡ್ತಾ ಇದ್ವಲ್ವಾ, ಸೊ ಅದಕ್ಕೆ ಹೋಗಬೇಕು. ನೋಡಿ ಈ ಥರ ಪಿಕ್ಚರ್ ಬಂದಿದೆ ನಮ್ಮದು, ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಆಗಿ ಈ ಥರ ನಮ್ಮದು ಅಷ್ಟೇ ಬಂದಿದೆ. ಇದನ್ನು ಹೋಗಿ ಥಂಬ್ನೈಲಲ್ಲಿ ಅಟ್ಯಾಚ್ ಮಾಡಬೇಕಲ್ವ. ಸೊ ಹಾಗಾಗಿ ನೀವೇನು ಮಾಡಬೇಕಂದ್ರೆ ಮತ್ತೆ ಎಡಿಟಿಂಗ್ ಹೋಗಿ, ಇವಾಗ ಆವಾಗಲೇ ನಾವು ಥಂಬ್ನೈಲ್ ಮಾಡಿಟ್ಟಿದ್ವಲ್ವ, ಸೊ ಆ ಒಂದು ಥಂಬ್ನೈಲ್ಗೆ ಹೋಗಿಬಿಟ್ಟು ಇಲ್ಲಿ ನಾನು ಸೈಡಲ್ಲಿ ಬಿಟ್ಟಿದ್ದೀನಿ ಅಲ್ವಾ ಬ್ಲೂ ಕಲರು, ಸೊ ಅಲ್ಲಿ ಏನು ಮಾಡಬೇಕು ಅಂದರೆ ನಮ್ಮ ಒಂದು ಫೋಟೋ ಇಮೇಜ್ ಏನಿರುತ್ತೆ ನಾವು ಕೂಡಿಸ್ಬೇಕಾಗುತ್ತೆ, ಸೆಟ್ ಮಾಡಬೇಕಾಗುತ್ತೆ. ನೋಡಿ ಇವಾಗ ನಾನು ಗ್ಯಾಲರಿಗೆ ಹೋಗಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಬ್ಲೂ ಕಲರ್ ಏನು ನಾನು ಖಾಲಿ ಜಾಗ ಬಿಟ್ಟಿದ್ದೆ, ಸೊ ಅಲ್ಲಿ ನನ್ನದು ಒಂದು ಪಿಕ್ಚರ್ ಇಮೇಜ್ ಏನಿದೆ ಸೊ ಅದನ್ನು ಸೇವ್ ಮಾಡ್ತಾಯಿದ್ದೀನಿ, ಓಕೆನಾ. ಸಿಂಪಲ್ಲಾಗಿ ಮಾಡ್ಕೋಬೋದು, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಅರ್ಥ ಆಗದೇ ಇದ್ದರೆ ಒಂದೆರಡು ಸರಿ ಡೀಟೇಲಾಗಿ ಸೈಲೆಂಟಾಗಿ ನೋಡ್ಕೊಳ್ಳಿ ವಿಡಿಯೋ, ನಿಮಗೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಸೊ ಇನ್ನೂ ಅಟ್ರಾಕ್ಟಿವ್ ಆಗಿ ಕೂಡ ಮಾಡ್ಬೋದು. ಇವಾಗ ನಾನು ಸಿಂಪಲ್ಲಾಗಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ, ಜಸ್ಟ್ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಗೊತ್ತಾಯ್ತಲ್ಲ ಗೈಸ್, ಯಾವ ಥರ ಫೋಟೋಸ್ ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ಥರ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕು ಅಂತ. ಈ ಥರ ಮಾಡಿದರೆ ನಿಮ್ಮ ಥಂಬ್ನೈಲ್ ಈಸಿಯಾಗಿ ಮಾಡ್ಬೋದು, ಆಮೇಲೆ ಅಟ್ರಾಕ್ಟಿವ್ ಆಗಿ ಮಾಡ್ಬೋದು, ಓಕೆನಾ. ಇದನ್ನು ಟ್ರೈ ಮಾಡಿ ಒಂದು ಸರ್ತಿ. ಸೊ ನಿಮಗೂ ಕೂಡ ಯೂಸ್ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಇದೇ ಥರ ಒಳ್ಳೆ ಯೂಸ್ ಈ ಒಂದು ಚಾನಲಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಸೊ ಹಾಗಾಗಿ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್.